ಅವರು ಓಪನ್ ಮಾಡ್ತಾ ಇದ್ದಾರೆ, ಉದ್ಘಾಟನೆ ಮಾಡ್ತಿದ್ದಾರೆ, ಅದು ಕಾಮಗಾರಿಗೆ ಚಾಲನೆ ಕೊಡ್ತಿದ್ದಾರೆ ಅಂತ ಹೇಳ್ತಾರೆ. ನೋಡ್ರಿ, ಅವ್ರ ಮಗನ ಜೊತೆಗೆ ವಿಜಯ ಕರ್ನಾಟಕದ ಒಂದು ಸಂದರ್ಶನ ಇತ್ತು. ನಾವು ಅವ್ರು ಒಂದೇ ವೇದಿಕೆ ಮೇಲೆ ಮಾತಾಡಿ ಆ ವಿಡಿಯೋ ಕಳಿಸ್ತೀನಿ. ಮಾನ್ಯ ಹಿರಿಯರಾದಂಥ ಬಸವರಾಜ ಬೊಮ್ಮಾಯಿ ಸಾಹೇಬರು ಅವ್ರ ವೇದಿಕೆಗೆ ಬರ್ತಾರಂದ್ರೆ ನಾನು ಬರ್ತೀನಿ. ಅವರು ದಾಖಲೆ ಕೊಡಲಿ, ನಾನು ದಾಖಲೆ ಕೊಡ್ತೀನಿ. ಅವರು ಮುಖ್ಯಮಂತ್ರಿ ಇದ್ದ ಕೆಲಸ ಮಾಡಿರ್ಬೋದು, ಇಲ್ಲ ಅನ್ನೋದಿಲ್ಲ. ಆದರೆ ನನ್ನ ಸಮಯದಲ್ಲಿ ಬೇಕಾದಂಥ ಕೆಲಸ ಒಬ್ಬ ಸಾಮಾನ್ಯ ಶಾಸಕನಾಗಿ ಮಾಡಿದ್ದೀನಿ. ನಾನು ಓಪನ್ ಆಗಿ ಯಾರು ಬಿ ಜೆ ಪಿ ಮುಖಂಡರು ಕೂಡ ನೀವು ಇದೇ ಚೆನ್ನಮ್ಮನ ಗ್ರೌಂಡ್ನ್ಯಾಗ ಮುಕ್ತವಾಗಿ ನೀವೆಲ್ಲ ಟಿ ವಿಯವರು ಸಂದರ್ಶನ ಇಡ್ರಿ. ಅವ್ರು ಮಾಡಿದ್ದು ಅವ್ರು ಹೇಳಿ, ನಾ ಮಾಡಿದ್ದು ನಾ ಹೇಳ್ತೀನಿ. ಸರ್, ಈ ಪ್ರಮುಖವಾಗಿ ಈ ಬಜೆಟ್ ದಿಕ್ಕು ದೇಶ ಇಲ್ಲದಂತಕ್ಕಂಥ ಬಜೆಟ್, ಹಾಗಾಗಿ ಶೂನ್ಯ ಬಜೆಟ್ ಅನ್ನೋದನ್ನು ಬಿ ಜೆ ಪಿ ನಾಯಕರು ಆರೋಪ ಮಾಡ್ತಾರೆ. ಅಲ್ರಿ, ಅವ್ರು ಯಾವಾಗಲೂ ಅದನ್ನು ಹೇಳ್ತಾರೆ. ತಾವು ಅಧಿಕಾರದಾಗಿದ್ದಾಗೆ ಈಗ ಬಿ ಜೆ ಪಿ ಹೇಳ್ತಾರಲ್ಲ, ತಾವ್ಯಾಕೆ 2,000 ರೂಪಾಯಿ ಕೊಟ್ಟಿಲ್ಲ, ತಾವ್ಯಾಕೆ 10 kg ಅಕ್ಕಿ ಕೊಟ್ಟಿಲ್ಲ, ತಾವ್ಯಾಕೆ ಶಿಶ್ನಾಳ ಶ್ರೀಪುರ ಪ್ರಾಧಿಕಾರ ಮಾಡಿಲ್ಲ, ತಾವ್ಯಾಕೆ ಶಿಗ್ಗಾಂವ್ ಸೋಂದ್ರ ಬಂಕಾಪುರಿಗೆ ಕುಡಿಯೋ ನೀರು ಕೊಟ್ಟಿಲ್ಲ, ತಾವ್ಯಾಕೆ ಬಸ್ ಫ್ರೀ ಮಾಡಿಲ್ಲ. ಮಾಡ್ಬೋದಾಗಿತ್ತಲ್ಲ. ಇವತ್ತು ಶಿಗ್ಗಾಂವ್ ಸೋಂದ್ರ ವಿಧಾನಸಭಾ ಕ್ಷೇತ್ರದಾಗ ನೀವು ಹೋಗಿ ನೋಡ್ರಿ, ಇವತ್ತೇನು ಕೆಲಸ ನಡೀತಾ ಇದೆ, ಮೊದಲೇನಿತ್ತು. ತಾವ್ಯಾಕೆ ಸವಣೂರು ಏತ್ ನೀರಾವರಿ ಯೋಜನೆ ಮಾಡಲಿಲ್ಲ, ತಾವ್ಯಾಕೆ ಕಾರ್ಮಿಕರಿಗೆ ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡಲಿಲ್ಲ, ಮಹಿಳಾ ಕಾಲೇಜ್ ನೀವ್ಯಾಕೆ ಮಾಡಲಿಲ್ಲ, ನಿಮ್ಮಿಂದ ಕೈ ಹಿಡಿದಿದ್ರ. ನಾನು ಒಂದು ಏನಾದರೂ ತರಬೇಕಂದ್ರೆ 10 ಮಂತ್ರಿಗಳ ಕಾಲು ಬಿದ್ದು ತರಬೇಕು. ನೀವೇ ದೊಡ್ಡ ಸ್ಥಾನದಲ್ಲಿ ಇದ್ರಲ್ಲ, ನೀವು ಸೈ ಮಾಡಿದ್ರೆ ಮುಗಿದೋಗಿತ್ತು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಅದು ನನ್ನ ಭಾಗ್ಯ. ಸರ್, ಈ ದಾರ್ಶನಿಕರ ಪ್ರಾಧಿಕಾರಗಳು ಸಾಕಷ್ಟು ಇವೆ, ಬಟ್ ಪ್ರಾಧಿಕಾರ ರಚನೆ ಮಾಡತಕ್ಕಂಥದ್ದು ದುಡ್ಡಲ್ಲ, ಅದಕ್ಕೆ ಬೇಕಾದಿರತಕ್ಕಂಥ ಪೂರಕವಾಗಿ ಹಣವನ್ನು ಕೂಡ ರಿಲೀಸ್ ಮಾಡಿ ನೋಡ್ರಿ, ಕಾಗಿನಲ್ಲಿ ಪ್ರಾಧಿಕಾರ ಮಾಡಿದ್ದಾರೆ, 34 ಕೋಟಿ ಕೊಟ್ಟಿದ್ದಾರೆ. ಅದರಲ್ಲಿ 15 ಕೋಟಿ ರೂಪಾಯಿ ಗುಡ್ಡ ಚೆನ್ನಾಪುರ ಅಭಿವೃದ್ಧಿ ಮಾಡ್ತಾಯಿದ್ದೀನಿ. ಇದೇ ಶಿಶ್ನಾಳ ರೆಸಿಡೆನ್ಷಿಯಲ್ 31 ಕೋಟಿ ರೂಪಾಯಿ ರೆಸಿಡೆನ್ಷಿಯಲ್ ಶಿಶ್ನಾಳ ಶ್ರೀಪುರ ಹೆಸರಲ್ಲಿ ಕಾಲೇಜ್ ಅದೇ ಊರಾಗ ಪ್ರಾರಂಭ ಮಾಡ್ತೀವಿ. ಜೊತೆಗೆ ಒನ್ ಡಿಸ್ಟಿಕ್ ಒನ್ ಡೆಸ್ಟಿನೇಷನ್ ಅಂತೇಳಿ 50 ಕೋಟಿ ರೂಪಾಯಿದಲ್ಲಿ ಶಿಶ್ನಾಳವನ್ನು ಈಗಾಗಲೇ ನಾವು ಸೆಲೆಕ್ಟ್ ಮಾಡಿಸೀವಿ. ಮುಂದೆ 50 ಕೋಟಿ ರೂಪಾಯಿ ತಂದು ಸರ್ವತೋಮುಖ ಅಭಿವೃದ್ಧಿ ಮಾಡ್ತೀವಿ. ಅಭಿವೃದ್ಧಿ ಮಾಡಿ ಆಮೇಲೆ ಹೇಳ್ತೀವಿ. ಒಟ್ಟಾರೆಯಾಗಿ ಹಾವೇರಿ ಜಿಲ್ಲೆಗೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಸವಣೂರಿಗೆ ಒಂದು ಆಸ್ಪತ್ರೆ ಬೇಕು ಅನ್ನೋದು ಕೂಡ ಬೇಡಿಕೆ ಇತ್ತು ಸರ್. ಇವು 33 ಕೋಟಿ ಸ್ಯಾಂಕ್ಷನ್ ಆಗಿದೆಯಲ್ಲ, ಎಲ್ಲಿದ್ದೀರಾ ನೀವು? ಕೆಡವಿ ಅದನ್ನು ಕಟ್ಟಕ್ಕೆ ಚಾಲು ಮಾಡ್ಯಾರ. ಮಕ್ಕಳ 33 ಕೋಟಿಯಲ್ಲಿ ದವಾಖಾನೆ ವರ್ಕ್ ಸ್ಟಾರ್ಟ್ ಆಗಿದೆ. ಸರ್, ಇವಾಗ ನೀವು ಕೇಳಿದ್ದನ್ನೆಲ್ಲ ಕೊಡ್ತಾ ಇದ್ದಾರೆ CM ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಅಂತ ಹೇಳ್ತಾ ಇದ್ರಿ. ಹಾಗೆ ಇವಾಗ ಬಜೆಟ್ ಎಲ್ಲ ಮುಗೀತು, ನೀವು ಇನ್ನೊಂದು ಕೇಳ್ತಾ ಇದ್ರಿ, ನಮ್ಮ ಜಿಲ್ಲೆಗೆ ಮಂತ್ರಿ ಸ್ಥಾನ ಅಂತ ಬೇಕು ಅಂತ, ಗುರುಗಳಿಗೆ, ರಾಜಕೀಯ ಗುರುಗಳಿಗೆ ಬೇಕು ಅಂತ. ನೋಡ್ರಿ, ನಮ್ಮ ಜಿಲ್ಲೆಯಲ್ಲಿ 3 ಜನ ಕೇಳ್ತಾ ಇದ್ದಾರೆ. ಮಾನ್ಯ ಸಾಹೇಬ್ರು ಕೇಳ್ತಾ ಇದ್ದಾರೆ, ಶಿವಣ್ಣವ್ರ ಸಾಹೇಬ್ರು ಕೇಳ್ತಾ ಇದ್ದಾರೆ, ರುದ್ರಪ್ಪಣ್ಣವ್ರು ಕೇಳ್ತಾ ಇದ್ದಾರೆ. 3 ಮಂದಿಯಾಗ ಯಾರಿಗಾರೊಬ್ಬರು ಮಂತ್ರಿ ಸಿಕ್ಕಷ್ಟು ಅದನ್ನು ತೊಗೊಂಡು ಬರ್ತೀವಿ. ಅದನ್ನು ತಂದು ಹಿಂಗೆ ಪಟಾಕ್ಷಿ ಹಾರಿಸಿ ಹಿಂಗೆ ಕರ್ಕೊಂಡು ಒಂದು ಮೆರವಣಿಗೆ ಮಾಡ್ಕೊಂಡ್ಬರ್ತೀನಿ. ಇಲ್ಲಿ 3 ಮಂದಿಯಾಗ ಇದೇ ಸರ್ಕಲ್ನ್ಯಾಗ ಕರ್ಕೊಂಡು ಬಂದು ಅವತ್ತು ಯಾವತ್ತು ಮಂತ್ರಿಯಾಗಿರ್ತಾರಲ್ಲ, ಏರ್ಪೋರ್ಟ್ನಿಂದ ಸೀದಾ ನಮ್ಮ ಫಸ್ಟ್ ಶಿಗ್ಗಾಂವ್ ಇಲ್ಲೇ ಹಿಂಗೆ ಇಲ್ಲಿ ನಿಲ್ಲಿಸಿ ನಿಮ್ಮನ್ನು ಕರೆದು ಸನ್ಮಾನ ಮಾಡಿ ಆದಷ್ಟು ಬೇಗ ಅದು ಮಂತ್ರಿ ತಂದ ತರ್ತೀವಿ. ಡೇಟ್ ಹೇಳಂಗಿಲ್ಲ, ಒಟ್ಟು ತರ್ತೀವಿ. ಯಾರಿಗೆ ನೋಡ್ರಿ, ಕೇಳಿರ್ಬೋದು, ಬಟ್ ನಾವಂಕರು ಅದನ್ನು ಕೇಳಿಲ್ಲ. ನಮ್ಮ ಹಿರಿಯರು ಕೊಟ್ರೆ ಸಾಕು. ನಾನು ಒಂದು ಮಂತ್ರಿಯಾಗಿ ಮಾಡಲಾರ್ದಂಥ ಕೆಲಸ ಶಾಸಕನಾಗೆಲ್ಲ ಮಾಡಿಬಿಟ್ಟೆ. ನನಗೇನು ಮಂತ್ರಿಯಾಗಿ ಆಸೆ ಇಲ್ಲ. ನಾ ಎಲ್ಲರೂ ಸಹಿ ಮಾಡ್ಯಾರ, ಎಲ್ಲರೂ ಸಹಿ ಮಾಡ್ಯಾರ. ನಾನು ಸಹಿ ಮಾಡಿರ್ಬೇಕು, ನಾನು ಸಹಿ ಮಾಡಿರ್ಬೇಕಲ್ಲ ಸರ್. ಮಾಡೇವಿ ಅಷ್ಟು. ನಾವು ಸೆಷನ್ ನಡೀತಾ ಇತ್ತು ಬೆಳಗಾಮ್ದು, ಎಲ್ಲರೂ ಬಂದು ಸಹಿ ಮಾಡಂದ್ರೆ ಮಾಡಿದ್ವಿ ನಾವು. ಬಟ್ ನಂದು ವೈಯಕ್ತಿಕ ಹೇಳ್ತೀನಿ, ನಾನು ಆಕಾಂಕ್ಷಿ ಅಲ್ಲ. ನನಗೆ ಇನ್ನೂ ಭಾಳ ಆಸೆ ಇತ್ತು, ನಮ್ಮ ಜಿಲ್ಲಾದಾಗ ಒಬ್ಬರು ಕೊಡಬೇಕು. 3 ಜನ ಕೇಳ್ತಾ ಇದ್ದಾರೆ, ಹಿರಿಯರು ಅದಾರೆ, ಕೊಡಲಿ. ಮತ್ತು ನಮ್ಮ ಉತ್ತರ ಕರ್ನಾಟಕದಿಂದ ನಮ್ಮ ಸಲೀಂ ಅಹಮದ್ ಸಾಹೇಬ್ರು ಕೇಳ್ತಾ ಇದ್ದಾರೆ, ಅವ್ರಿಗೂ ಕೊಡಲಿ. ಈಗ ನೋಡ್ರಿ, ಈಗ ನಮ್ಮ ಕಾಂಗ್ರೆಸ್ಸಲ್ಲಿ ಮೊನ್ನೆ ಈಗ ರಾಜ್ಯಸಭಾ ಟಿಕೆಟ್ ಕೊಟ್ಟಿದ್ದಾರೆ, ಹೊಸಬ್ರಿಗೆ ಕೊಟ್ಟಾರ. ಆಸೆ ಇದ್ದಲ್ಲಿ ಜೀವನ ಐತಿ ರೀ. ಯಾರ್ಯಾರಿಗೆ ಆಸೆ, ನನಗಂಗ್ರೂ ತೃಪ್ತಿ ಇದೆ. ನಾನು ಒಮ್ಮೆಲೆ MLA ಸಾಗಿಲ್ಲ, ನಾನು ಮಂತ್ರಿ ಬೇಡ, ಏನಿಲ್ಲ. ಎಲ್ಲರೂ ಆಸೆ ಪಡ್ತಾರೆ. ಪ್ರತಿಷ್ಠಾನ ಮತ್ತು ಪ್ರಾಧಿಕಾರದ ಮಧ್ಯೆ ಒಂದು ಸ್ವಲ್ಪ ನಮ್ಮ ಕ್ಷೇತ್ರ ಜನಕ್ಕೆ ಗೊಂದಲ ಐತೆ. ಶಿಶುನಾಳ ಪ್ರತಿಷ್ಠಾನ ಘೋಷಣೆ ಆಗೈತೆ ಅಂತಾರೆ. ಪ್ರತಿಷ್ಠಾನಕ್ಕೂ ಮತ್ತು ಪ್ರತಿಷ್ಠಾನ ಪ್ರಾಧಿಕಾರ ಒಂದೇ, ಅದು ಅದರ ಡಿಫ್ರೆನ್ಸ್ ನನಗಂಗ್ರೂ ಗೊತ್ತಿಲ್ಲ. ಇವತ್ತು 2 ಆಗ್ಯಾವ. ಪ್ರತಿಷ್ಠಾನ ಪ್ರಾಧಿಕಾರ ಒಂದೇ. ಓಕೆ ಸರ್, ಥ್ಯಾಂಕ್ ಯು. ಅದೇ ರೂಪದಲ್ಲಿ ನಾವು ಅದನ್ನು ಡೆವಲಪ್ಮೆಂಟ್ ಮಾಡ್ತೀವಿ. ಸರ್, ಥ್ಯಾಂಕ್ ಯು.